ಮುದ್ದಿನ ತಮ್ಮ ತಮ್ಮ ಮುದ್ದಿನ ಅಕ್ಕ ಅಕ್ಕ. ಟೈಮ್ ಏನಂತ ಅಂದ್ರೆ ಅವಾಗ ಮನೆಗೆ ಹೋಗ್ತೀನೋ ಅಂತ ಅನ್ನಿಸ್ಬಿಟ್ಟಿತ್ತು. ಯಾಕೆಂತಂದ್ರೆ ಅವಾಗ ಪಾಪುಗೆ ಬಂದು ಚೆಕ್ ಮಾಡ್ತಾ ಇದ್ದಾಗೆಲ್ಲ ನನಗೆ ಭಯ ಆಗ್ತಿತ್ತು. ಯಾಕಂದ್ರೆ ನಾನು ಎಷ್ಟೊತ್ತಿಗೆ ಫೀಡ್ ಮಾಡಿಸಿದ್ರಿ, ಎಷ್ಟೊತ್ತು ಫೀಡ್ ಮಾಡಿಸಿದ್ರಿ, ಬರ್ಕ್ ಮಾಡಿಸಿದ್ರ, ಹಾಲು ಚೆನ್ನಾಗಿ ಕುಡಿತಿದ್ಯಾ ಪಾಪು, ಎಲ್ಲಾನು ಚಂದ ಭಯ. ಮತ್ತೆ ಯೂರಿನ್ ಪಾಸ್ ಮಾಡಿಲ್ಲ ಅಂತ ಅಂದ್ರೆ ಇನ್ನೇನ್ ಟೆಸ್ಟ್ ಕೊಡ್ತಾರೋ, ಅದಕ್ಕೆ ಇನ್ನೇನ್ ಮಾಡ್ತಾರೋ ಅನ್ನೋದೊಂದು ಭಯ. ಸೊ ಇಷ್ಟು ಪುಟಾಣಿ ಪಾದ ಮತ್ತೆ ನಮಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಬೇಗ ದೊಡ್ಡದಾಗ್ಬಿಡ್ತಾಳಲ್ವ ಅವಳು. ಸೊ ಹಾಗಾಗಿ ಇದೆಲ್ಲ ನೆನಪಿಗೆ ಬಿಟ್ಟಿದ್ರೆ ಎಲ್ಲ ಮಾಡಿಟ್ಟಿರ್ತಿದ್ದ. ಬಟ್ ಎಲ್ಲಿ ಅವನು ಬಿಡ್ಬೇಕಲ್ಲ, ನನ್ನ ತಮ್ಮ ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಕಳ್ಸಿದಾನು. ಬ್ಲಡ್ ಚೆಕಪ್ಗೆ ಬಂದು ಯಾವ ರೀತಿ ಬ್ಲಡ್ ಚೆಕಪ್ ಕೊಡ್ತಾರೆ, ಸೊ ಅದ್ರ ಮೇಲೆ ಕಾಸ್ಟ್ ಡಿಫ್ರೆಂಟ್ ಆಗ್ತೈತೆ. ಒಂದ್ಸಲ ಟೆಸ್ಟ್ ಮಾಡಿದ್ವಿ ಅಲ್ವಾ, ಸೊ ಅವಾಗ ಡಿಸ್ಚಾರ್ಜ್ ಆಗೋ ಟೈಮಲ್ಲಿ ಅವಳು 3.3 ಇದೆ ಪಾಪು ಫೇಸ್ನ ರಿವೀಲ್ ಮಾಡಬೇಕು ಅಂತ ಹೇಳಿ. ಹಾಯ್ ಗೈಸ್, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಪಾಪು ಇಬ್ಬರು ಕೂಡ ಆರೋಗ್ಯವಾಗಿ ಚೆನ್ನಾಗಿದ್ದೀವಿ. ಈ ಒಂದು ಕ್ಲಿಪ್ಪಿಂಗ್ ಬಂದು ಲಕ್ಷ್ಮೀ ಹಬ್ಬದ ದಿನದ್ದು. ಸೊ ನಾನು ಯಾವುದೂ ವ್ಲಾಗ್ ಅಪ್ಲೋಡ್ ಮಾಡಿರಲಿಲ್ಲ ಅಲ್ವಾ, ಹಾಗಾಗಿ ಇದನ್ನ ಯಾವಾಗ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಿದ್ದೀನಿ. ಸೊ ಅವತ್ತು ತುಂಬ ಶ್ರದ್ಧೆ ಭಕ್ತಿಯಿಂದ ತುಂಬ ಟೈಮ್ ತೊಗೊಂಡು ನಿಧಾನಕ್ಕೆ ಪೂಜೆ ಮಾಡಿದೆ. ಯಾವಾಗ ಮಾಡಿದಾಗಲೂ ಭಕ್ತಿಯಿಂದನೇ ಮಾಡ್ತೀವಿ, ಬಟ್ ಅವತ್ತು ಒಂದು ಸ್ವಲ್ಪ ನಿಧಾನಕ್ಕೆ ಟೈಮ್ ತೊಗೊಂಡು ಸೊ ಆರಾಮಾಗಿ ಪೂಜೆ ಮಾಡಿದ್ದೆ. ಲಾಸ್ಟ್ ಇಯರು ನಾನು ಅತ್ತೆ ಮನೇಲಿ ಇದ್ದಾಗ ಲಕ್ಷ್ಮಿ ಕೂರಿಸಿದ್ವಿ. ಸೊ ಈ ವರ್ಷ ಇಲ್ಲಿ ಅಮ್ಮನ ಮನೇಲಿ ಸಿಂಪಲ್ಲಾಗಿ ಪೂಜೆ ಮಾಡ್ತಿದ್ದೀನಿ. ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಯಾರಾದರೂ ನೋಡಿಲ್ಲ ಅಂದರೆ ನೀವು ಹೋಗಿ ಚೆಕ್ ಮಾಡ್ಬೋದು. ಅದಾದಮೇಲೆ ಗ್ಯಾಸಿಗೂ ಕೂಡ ಒಂದು ಸ್ವಲ್ಪ ರಂಗೋಲಿ ಎಲ್ಲ ಇಟ್ಟು ಪೂಜೆ ಮಾಡಿದೆ. ಯಾಕೋ ಮಾಡಬೇಕಂತ ಅನ್ನಿಸ್ತು, ಸೊ ಹಾಗಾಗಿ ಮಾಡಿದೆ. ಅದಾದಮೇಲೆ ರಕ್ಷಾಬಂಧನ ಇತ್ತಲ್ವ, ಸೊ ಅದರದ್ದು ಕೂಡ ಕ್ಲಿಪ್ಪಿಂಗ್ಸ್ ನಾನು ಇದರಲ್ಲೇ ಆ್ಯಡ್ ಮಾಡ್ತಿದ್ದೀನಿ. ಪೂಜೆ ಎಕ್ಸ್ಪೆಕ್ಟ್ ಫಸ್ಟು ಮುದ್ದಿನ ತಮ್ಮ ತಮ್ಮ ಮುದ್ದಿನ ಅಕ್ಕ ಅಕ್ಕ ಮುದ್ದಿನ ತಮ್ಮ ತಮ್ಮ ಇಡ್ಲ 1 ಲಕ್ಷ ಲೈ ನಾನು 50,000 ಇಡುತ್ತೆ. ನಾನು ನನ್ನ ಮಗಳು ಇಬ್ಬರು ಸೇರ್ಕೊಂಡು ಇವಾಗ ಅವನಿಗೆ ರಕ್ಷಾಬಂಧನ ಕಟ್ತಾ ಇದ್ದೀವಿ. ಇದನ್ನ ನಾವು ಚಿಕ್ಕ ವಯಸ್ಸಿಂದ ಏನು ಅಭ್ಯಾಸ ಮಾಡ್ಕೊಂಡು ಬಂದಿಲ್ಲ, ಇವಾಗ ಒಂದು 5 ವರ್ಷದಿಂದ ಈ ಥರ ಕಟ್ಕೊಂಡು ಬರ್ತಾ ಇರೋದು. ಸೊ ಜೋಶ್ವ ಕೂಡ ಬಂದಿದ್ದೆ, ಇವಾಗ ಅವನಿಗೂ ಕೂಡ ನಾನು ಕಟ್ಟಿದೆ. ಬಿಡೋ ತೀರ್ಥ ಆಯ್ತು. ಸಕಾಲ ತಿನ್ಸ್ತಾ ಇದೆಯಾ? ಡೈರಿ ಮಿಲ್ಕ್ ಸಿಲ್ಕ್ ತಿನ್ಸ್ತಾ ಅಂದ್ರೆ ಮೂಗಿಟ್ಟಿದ್ದೆ ಆಮೇಲೆ ದೀಪನ ಇವನು ರಕ್ಷಾಬಂಧನಿಗೆ ಮುಂಚೆನೇ ಹೇಳಿದ್ದ, ನಾನು ಬಂದ್ಬಿಡ್ತೀನಿ ಅಕ್ಕ, ನನಗೂ ಕಟ್ಬಿಡು ಅಂತ. ಆದರೆ ಇವ್ನು ಬರ್ತಾನೋ ಇಲ್ವೋ ಅಂತ ನನಗೆ ಕನ್ಫರ್ಮ್ ಇರಲಿಲ್ಲ, ಹಾಗಾಗಿ ತೊಗೊಂಡು ಬಂದಿರಲಿಲ್ಲ, ಬರೀ ಪ್ರವೀಣಿಗೆ ಮಾತ್ರ ತಂದಿದ್ದೆ. ಅದಾದಮೇಲೆ ಇವನು ಕೂಡ ಬಂದ, ಸರಿ ಆಯಿತು ಅಂತ ಅಂದ್ಬಿಟ್ಟು ಅವನಿಗೆ ಕಟ್ಟೋಕ್ಕಿಂತ ಮುಂಚೆನೇ ಅಮ್ಮನ ಕಳಿಸಿದೆ ತೊಗೊಂಡು ಬಾ ಅಂತ. ತೊಗೊಂಡು ಬಂದರು ಅಮ್ಮ ಕೂಡ ಹೋಗಿ. ಅದಾದಮೇಲೆ ಇಬ್ಬರಿಗೂ ಕೂಡ ಒಟ್ಟಿಗೆ ಕಟ್ಟಿದೆ. ಸೊ ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ನಾನು ಹಾಸ್ಪಿಟಲಿಂದ ಮನೆಗೆ ಪಾಪುನ ಹೇಗೆ ವೆಲ್ಕಮ್ ಮಾಡ್ಕೊಂಡ್ವಿ ಅನ್ನೋದನ್ನ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನಗಂತೂ ಫುಲ್ ಖುಷಿ ಆಗ್ತಾ ಇತ್ತು ನಾವು ಮನೆಗೆ ಹೋಗ್ತಿದ್ದೀವಿ ಅಂತ. ಸೊ 5 days ಹಾಸ್ಪಿಟಲಲ್ಲಿ ಇದ್ದು ಒಂಥರ ಬೋರ್ ಆಗ್ಬಿಟ್ಟಿತ್ತು. ಅಟ್ ದ ಸೇಮ್ ಟೈಮ್ ಒಂಥರ ಚೆನ್ನಾಗೂ ಇತ್ತು ಹಾಸ್ಪಿಟಲಲ್ಲಿ ವಾತಾವರಣ ಎಲ್ಲ, ಒಂಥರ ಹೊಸ ಹೊಸ ಎಕ್ಸ್ಪೀರಿಯನ್ಸು. ಜೊತೆಗೆ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನಾನು ಹಾಸ್ಪಿಟಲಲ್ಲಿ ಅಷ್ಟು ದಿನ, ಅದು ನನಗೋಸ್ಕರ ಅಂತ ಅಡ್ಮಿಟ್ ಆಗಿದ್ದಿದ್ದು ಇದೇ ಫಸ್ಟ್ ಟೈಮ್. ನಾನು ಇಲ್ಲಿವರೆಗೂ ಒಂದ್ಸಲನೂ ಕೂಡ ಡ್ರಿಪ್ಸ್ ಕೂಡ ಹಾಕಿಸ್ಕೊಂಡಿಲ್ಲ. ಸೊ ಎಲ್ಲ ಫಸ್ಟ್ ಟೈಮ್, ಚೆನ್ನಾಗಿತ್ತು. ಬಟ್ ಅಟ್ ದ ಸೇಮ್ ಟೈಮ್ ಏನಂತ ಅಂದರೆ ಅವಾಗ ಮನೆಗೆ ಹೋಗ್ತೀನೋ ಅಂತ ಅನ್ನಿಸ್ಬಿಟ್ಟಿತ್ತು. ಯಾಕೆಂತಂದರೆ ಅವಾಗ ಪಾಪುಗೆ ಬಂದು ಚೆಕ್ ಮಾಡ್ತಾ ಇದ್ದಾಗೆಲ್ಲ ನನಗೆ ಭಯ ಆಗ್ತಿತ್ತು. ಯಾಕಂದರೆ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಿಮಗೆ, ಪಾಪು ವಾಮಿಟ್ ಮಾಡ್ಕೊತು, ಸೊ ತುಂಬ ಭಯ ಆಗಿಬಿಟ್ಟಿತ್ತು ನನಗೆ ಅಂತ ಹೇಳಿ. ಸೊ ಅದಾದಮೇಲೆ ಅಂತೂ ನನಗೆ ಇನ್ನೂ ಜಾಸ್ತಿ ಭಯ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಯಾಕೆಂತಂದರೆ ಅವಾಗ ಡಾಕ್ಟರ್ಸು ನರ್ಸು ಎಲ್ಲ ಬಂದು ಚೆಕ್ ಮಾಡೋರು. 2 hours ಒಂದ್ಸಲ ಫೀಡ್ ಮಾಡಬೇಕು, ಅದಕ್ಕೆ ಬರ್ಕ್ ಮಾಡಿಸ್ಬೇಕು. ಸೊ ಇದನ್ನೆಲ್ಲ ಬಂದು ಕೇಳ್ತಾ ಇರೋರು ಅವಾಗ ಫೀಡ್ ಮಾಡಿಸಿದ್ರೆ ಎಷ್ಟೊತ್ತಿಗೆ ಫೀಡ್ ಮಾಡಿಸಿದ್ರಿ, ಎಷ್ಟೊತ್ತು
ಎಷ್ಟೊತ್ತು ಫೀಡ್ ಮಾಡಿಸಿದ್ರಿ, ಬರ್ಕ್ ಮಾಡಿಸಿದ್ರ, ಹಾಲು ಚೆನ್ನಾಗಿ ಕುಡಿತಿದ್ಯಾ ಪಾಪು ಎಲ್ಲನೂ ಚೆಕ್ ಮಾಡೋರು. ಸೊ ಅವ್ರು ಬಂದಂಗೂ ನನಗೆ ಭಯ ಆಗ್ತಾಯಿತ್ತು, ಏನು ಹೇಳ್ಬಿಡ್ತಾರೋ ಏನೋ ಅಂತ. ಆ್ಯಂಡ್ ಆಮೇಲೆ ಯೂರಿನ್ ಪಾಸ್ ಆಗ್ತಿದ್ಯಾ ಅಂತ ಕೇಳೋರು. ಡೆಲಿವರಿ ಆದ ಅಂದರೆ ಪಾಪು ಹುಟ್ಟಿದಾಗಿಂದ 2 ಟೈಮ್ಸ್ ಏನೋ ಅಷ್ಟೇ ಮಾಡಿತ್ತು ಅವರು. ಅಷ್ಟೇ ನಾ ಮಾಡಿದ್ದು 2 ಅವರ್ಸಿಗೆ ಒಂದ್ಸಲ ಯೂರಿನ್ ಪಾಸ್ ಮಾಡಬೇಕು. ಸರಿ ಸಂಜೆ ಎಷ್ಟೊತ್ತಲ್ಲಿ ಎಷ್ಟೊತ್ತು ಮೀನ್ಸ್ ಎಷ್ಟು ಸಲ ಪಾಸ್ ಮಾಡುತ್ತೆ ಅಂತ ಕೌಂಟ್ ಇಟ್ಕೊಳ್ಳಿ ಅಂತ ಹೇಳಿದ್ರು. ಅದೊಂದು ಭಯ. ಮತ್ತೆ ಯೂರಿನ್ ಪಾಸ್ ಮಾಡಿಲ್ಲ ಅಂತಂದರೆ ಇನ್ನೇನು ಟೆಸ್ಟ್ ಕೊಡ್ತಾರೋ, ಅದಕ್ಕೆ ಇನ್ನೇನು ಮಾಡ್ತಾರೋ ಅನ್ನೋದೊಂದು ಭಯ. ಜೊತೆಗೆ ಡೆಲಿವರಿ ದಿನ ಕೂಡ ನನಗೆ ಡಿಸ್ಚಾರ್ಜ್ ಮಧ್ಯಾಹ್ನನೇ ಆಗಿತ್ತು. ಸೊ ಸಂಜೆ ಪಾಪುಗೆ ಇನ್ನೊಂದ್ಸಲ ಜಾಂಡೀಸಿಗೆಲ್ಲ ಚೆಕ್ ಮಾಡ್ತಾರಲ್ವ, ಸೊ ಮತ್ತೆ ಬ್ಲಡ್ ತೊಗೊಂಡು ಚೆಕ್ ಮಾಡ್ತೀವಿ. ಅದೇನು ಪ್ರಾಬ್ಲಮ್ ಇಲ್ಲ, ರಿಪೋರ್ಟಲ್ಲೆಲ್ಲ ನಾರ್ಮಲ್ ಬಂತು ಅಂದರೆ 2 ಅವರ್ಸಲ್ಲಿ ನಿಮಗೆ ಡಿಸ್ಚಾರ್ಜ್ ಮಾಡ್ತೀವಿ. ಇಲ್ಲಾಂತಂದರೆ ಪಾಪುಗೆ ಇವಾಗ ಡಿಸ್ಚಾರ್ಜ್ ಆಗಲ್ಲ ಅಂತ ಹೇಳಿದ್ರು. ಅದು ಒಂದು ಟೆನ್ಷನ್ನು. ಸೊ ಹಾಗಾಗಿ ಯಾವಾಗ ಮನೆಗೆ ಹೋಗ್ತೀವೋ ಅಂತ ಅನ್ನಿಸ್ಬಿಟ್ಟಿತ್ತು. ಯಾಕೆಂದರೆ ಮಗು ಮಲಗಿರುತ್ತೆ 2 ಅವರ್ಸಿಗೆ ಒಂದ್ಸಲ ಫೀಡ್ ಮಾಡಿಸ್ಬೇಕಂದ್ರೆ ಅದನ್ನು ಏಳಿಸಿ ಮತ್ತೆ ಫೀಡ್ ಮಾಡಿಸಿ ಮತ್ತೆ ಅದು ಮಲ್ಕೊಳ್ಳಲ್ಲ. ಮತ್ತು ನಾವು ಅದನ್ನು ಸುಧಾರಿಸೋದ್ರಲ್ಲಿ ನಮ್ಮ ಟೈಮ್ ಆಗಿಬಿಡ್ತಾ ಇತ್ತು. ಸೊ ಇವಾಗ ಬೇರೆ ಏನೂ ಕೆಲಸ ಇಲ್ಲ, ಪಾಪ ನೋಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ. ಬಟ್ ಆದರೂ ಕೂಡ ಹಾಸ್ಪಿಟಲಲ್ಲಿ ಮಗು ವಿಷಯಕ್ಕೆ ಒಂದು ಸ್ವಲ್ಪ ಭಯ ಆಗ್ತಾಯಿತ್ತು ನನಗೆ, ಯಾವಾಗ ಮನೆಗೆ ಹೋಗ್ತೀವಪ್ಪ ಅಂತ ಅನ್ನಿಸ್ಬಿಟ್ಟಿತ್ತು. ಸೊ ಇವಾಗ ಪಾಪನ ಹೇಗೆ ವೆಲ್ಕಮ್ ಮಾಡ್ಕೊಂಡ್ವಿ ಏನು ಅಂತ ನೋಡೋಣ. ಸೊ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ವಿ ಹೊರಗಡೆ ತೊಗೊಬಂದ್ಬಿಟ್ಟು. ಸೊ ಕ್ಯಾಬ್ ಬಂದಿತ್ತು, ಇವಾಗ ಕಿರಣ್ ಎಲ್ಲನೂ ಕೂಡ ಕ್ಯಾಬಲ್ಲಿ ತಂದು ಹಾಕ್ತಾ ಇದ್ದಾನೆ. ನಾನು, ಅಮ್ಮ ಮತ್ತು ಅತ್ತೆ ಹಾಗೆ ನಮ್ಮ ಪಾಪು ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ಸೊ ಕಿರಣ್ ಬಂದು ಗಾಡಿಯಲ್ಲಿ ಬರ್ತಾನೆ. ಒಂಥರ ತುಂಬ ಖುಷಿ ಆಗ್ತಾಯಿತ್ತು ಮನೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ. ಸೊ ಹಾಸ್ಪಿಟಲಿಗೆ ಹೋಗಬೇಕಾದ್ರೆ ನನ್ನ ಮಗಳು ಹೊಟ್ಟೆ ಒಳಗಡೆ ಇದ್ಲು, ಇವಾಗ ನನ್ನ ಕೈಗೆ ಬಂದಿದ್ದಾಳೆ. ಸೊ ಅವಳನ್ನ ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಸೊ ಅದನ್ನು ಒಂಥರ ತುಂಬಾ ಖುಷಿ ಅನ್ನಿಸ್ತಿತ್ತು. ಮುಂದೆ ಹಿಂದಕ್ಕೆ ಬಿಡವಾ ಹೋಗ್ಲಿ. ಹುಡುಗರೆಲ್ಲ ಕೇಳ್ಸಿದಮ್ಮ ಸೌಮ್ಯಕ್ಕೂ ಪಾಪ ಆಯ್ತಮ್ಮ, ಸೌಮ್ಯಕ್ಕೂ ಪಾಪ ಆಯ್ತಮ್ಮ ಆಂಟಿ ಇದೆಲ್ಲ ಗೊತ್ತಿರೋದು ಗೊತ್ತಿದೆಲ್ಲ ಆ ಕಡೆ ಹೊಡಿವ ಅಲ್ಲಿ ಹೊಡೆದಿಸ್ಕೋಗಪ್ಪ, ಇದು ಬೇಡ. ಅಲ್ಲಿ ನೀವೇ ಹೋಗಿ, ಅವ್ನ್ ಬೇಡ. ನೀವೇ ಹೋಗಿ, ಅವ್ನ್ ಬೇಡ. ತೆಗಿಯೋಲೆ ಅಲ್ಲೋಗಕ್ಕ, ಇಲ್ಲಿಂದ ಬಾ ಸೌಮ್ಯ. ಸೊ ಮನೆಗೆ ಬಂದ್ವಿ. ಮನೆಗೆ ಬರ್ತಿದ್ದಂಗೆ ಅಜ್ಜಿ ನನಗೆ ಮತ್ತು ಪಾಪುಗೆ ಇಬ್ಬರಿಗೂ ಕೂಡ ಕೆಂಪು ನೀರು ಮಾಡಿ ಹಾಕಿದ್ರು. ಸೊ ಅಮ್ಮ ಏನು ಪ್ಲ್ಯಾನ್ ಮಾಡಿದ್ರು ಅಂತ ಅಂದರೆ ಬಲೂನ್ ಎಲ್ಲ ತಂದು ಆಲ್ರೆಡಿ ಇಟ್ಟಿದ್ರು ನಾನು ಪ್ರೆಗ್ನೆಂಟ್ ಇದ್ದಾಗಲೇ. ಸೊ ಬಲೂನ್ ಎಲ್ಲನೂ ಕಟ್ಟಿ ಹಾಗೆ ಕೇಕ್ ಕಟ್ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ಟು ಜೋಶ್ವಂಗೆ ಎಲ್ಲನೂ ಹೇಳಿದ್ದಾರೆ. ಸೊ ಇದೆಲ್ಲ ರೆಡಿ ಮಾಡಿ ಇಟ್ಟಿರು ಅಂತ ಹೇಳಿ. ಬಟ್ ಈ ನನ್ನ ಮಗ ನನ್ನ ತಮ್ಮ ಇದ್ದಾನಲ್ವಾ ಪಾಪಿ, ಸೊ ಅವನು ಏನೂ ಮಾಡೋದಕ್ಕೆ ಬಿಟ್ಟಿಲ್ಲ. ಅವ್ಳಿಗೊಂದು ಬೈದು ಕಲಿಸಿದ್ದಾನೆ, ದೃಷ್ಟಿ ಆಗುತ್ತೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ತೆಗೆಯೋದಕ್ಕೆ ಬಿಟ್ಟಿಲ್ಲ. ಅವ್ನಿಗೆ ಏನು ಮಾಡೋದಕ್ಕೂ ಬಿಟ್ಟಿಲ್ಲ. ಅವನು ಮತ್ತು ನಮ್ಮ ಅಜ್ಜಿ ಇಬ್ಬರು ಸೇರಿಕೊಂಡು, ನಾನು ಕೂಡ ಹೇಳಿದ್ದೆ ಅವನಿಗೆ ಕ್ಯಾನ್ವಾಸ್ ಬೋರ್ಡ್ ತೊಗೊಂಡ್ಬಂದಿಟ್ಟು ಒಂದು ಪುಟಾಣಿದು ಬರುತ್ತೆ, ಸೊ ಆ ಸೈಜಿನ ತೊಗೊಂಡ್ಬಂದಿಟ್ಟಿರು, ಹಾಗೆ ಈ ಥರದ್ದು ರೆಡ್ ಕಲರ್ದೆಲ್ಲ ಕುಂಕುಮದ ಮಾಡಿಟ್ಟಿರು ಅಂತ ಎಲ್ಲ ಹೇಳಿದ್ದೆ. ಸೊ ಅದರಲ್ಲಿ ಪಾಪದು ಫುಟ್ ಪ್ರಿಂಟ್ಸ್ ತೊಗೊಳ್ಳೋಣ ಅಂತ ಹೇಳಿ. ಬಟ್ ಅವ್ನು ನೋಡಿದ್ರೆ ಇವನ್ ಅದನ್ನು ಕೂಡ ತಂದಿಟ್ಟಿಲ್ಲ ಅವನು. ಆಮೇಲೆ ನನ್ನ ಪಕ್ಕದ ಮನೆ ಹುಡುಗಿ ಹತ್ರ ಒಂದು A4 ಶೀಟ್ ಇಸ್ಕೊಂಡು ಸೊ ಅದರಲ್ಲಿ ಅವಳ ಫುಟ್ ಪ್ರಿಂಟ್ಸ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ನಾನು. ಅವಳ ಪಾದ ಏನಿದೆ ಅದಕ್ಕೆ ಕುಂಕುಮನ ಹಚ್ಚಿ ಸೊ A4 ಶೀಟ್ ಸೈಜಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅವನು ಎಲ್ಲಿ ಪುಣ್ಯಾತ್ಮ ತಂದೇ ಇಲ್ಲ. ಸೊ ಇವಾಗ ಪಕ್ಕದ ಹುಡುಗಿ ಹತ್ರ ಈಸ್ಕೊಂಡು ಆಮೇಲಿಂದ ಪಾದದ ಗುರುತನ್ನ ಇವಾಗ ತೊಗೊತಾ ಇದ್ದೀವಿ. ಸೊ ಇದು ಫಸ್ಟ್ ಟೈಮ್ ಅವ್ಳು ಮನೆಗೆ ಬರ್ತಿರೋದಲ್ವಾ. ಸೊ ಇಷ್ಟು ದಿನ ನಾನು ಹೊಟ್ಟೆ ಒಳಗಡೆ ಇದ್ಲು, ಇದು ಫಸ್ಟ್ ಟೈಮ್ ಬರ್ತಿದ್ದಾಳೆ ಮನೆಗೆ. ಸೊ ಹಾಗಾಗಿ ಇದೊಂದು ನೆನಪು, ಅವಳು ಪುಟಾಣಿ ಪಾದ ನೆನಪಿಗಿರಲಿ ಅಂತ ಹೇಳಿ. ಆ್ಯಂಡ್ ಅವಳು ಎಷ್ಟು ಬೇಗ ದೊಡ್ಡವಳಾಗ್ಬಿಡ್ತಾಳೆ ಅಂತಲೇ ಗೊತ್ತಾಗಲ್ಲ, ಯಾಕಂದ್ರೆ ಮಕ್ಕಳು ಬೇಗ ಬೆಳೆದು ಬಿಡ್ತಾರೆ. ಸೊ ಇಷ್ಟು ಪುಟಾಣಿ ಪಾದ ಮತ್ತೆ ನಮಗೆ ಸಿಗುತ್ತೋ ಅಲ್ವೋ ಗೊತ್ತಿಲ್ಲ, ಬೇಗ ದೊಡ್ಡದಾಗ್ಬಿಡ್ತಾಳಲ್ವ ಅವಳು. ಸೊ ಹಾಗಾಗಿ ಇದೆಲ್ಲ ನೆನಪಿಗೆ ಇರಲಿ ಅಂತ ಹೇಳಿ ನಾನು ಮಾಡಿಸ್ತಾ ಇದ್ದೀನಿ. ಸೊ ಇದ್ರದ್ದು ಫೋಟೋ ಹೇಗೆ ಬಂದಿದೆ ಏನಂತ ನಾನು ನಿಮಗೆ ತೋರಿಸ್ತೀನಿ ಆಮೇಲಿಂದ. ಅವಳಂತೂ ಫುಲ್ ನಿದ್ದೆ ಹೊಡಿತಾ ಇದ್ಲು. ಸೊ ಕಾರಲ್ಲಿ ಬರಬೇಕಾದ್ರೆ ಅಮ್ಮ ಫೋನ್ ಮಾಡಿದ್ರು ಅವನಿಗೆ, ಎಲ್ಲ ರೆಡಿ ಮಾಡಿದ್ಯಾ ಏನು ಅಂತ ಹೇಳಿ. ಆಮೇಲೆ ಅವನು ಏನು ಇಲ್ಲ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಬೈತಾ ಇದ್ದ. ಆವಾಗ ಮತ್ತೆ ಅಮ್ಮ ಫೋನ್ ಮಾಡಿಬಿಟ್ಟು
ಬೈದ್ಬಿಟ್ಟು ಅಟ್ಲೀಸ್ಟ್ ಇದನ್ನಾದರೂ ಮಾಡು ಅಂತ ಹೇಳಿ ರೋಸ್ ಬರುತ್ತಲ್ವ, ರೋಸ್ದು ಪೆಟಲ್ಸ್ ಎಲ್ಲನೂ ತೊಗೊಂಡು ಒಂದು ಸ್ವಲ್ಪ ಹಾಕಿದ್ರು ಅಷ್ಟು ದೂರಕ್ಕೆ, ಹಾರ್ಟ್ ಶೇಪಲ್ಲೆಲ್ಲ ಮಾಡಿಬಿಟ್ಟು. ಸೊ ಇವಾಗ ಅಮ್ಮ ಮತ್ತು ಅತ್ತೆ ಇಬ್ಬರೂ ನೀನು ಮಾಡಿಸಿ ಅಂತ ಅಂದ್ಕೊಂಡು ಇದು ಮಾಡ್ತಿದ್ದಾರೆ. ಆ್ಯಕ್ಚುಲಿ ಈ ಥರ ನಡ್ಸೋದೇನು ಬೇಕಾಗಿರಲಿಲ್ಲ, ಯಾಕಂದರೆ ಅವಳು ಚಿಕ್ಕೋಳು ಇನ್ನೂ ಅವಳಿಗೆ ಎಲ್ಲಿ ನಡಿಯೋಕ್ಕೆ ಬರುತ್ತೆ. ಬರೀ ಪ್ರಿಂಟ್ಸ್ ಮಾತ್ರ ತೊಗೊಂಡಿದ್ರೆ ಸಾಕಾಗಿರ್ತಿತ್ತು. ಮತ್ತು ಅವಳದು ಕುಂಕುಮಕ್ಕೆ ಅಜ್ಜಿಸ್ಬಿಟ್ಟು ನೆಲದ ಮೇಲೆ ಅವಳದು ಪಾದ ಇಡೋಣ ಅಂದ್ಬಿಟ್ಟು ಇದು ಮಾಡ್ತಾಯಿದ್ರು. ಬಟ್ ಅದು ಬೇಕಾಗಿರಲಿಲ್ಲ ಅನಿಸುತ್ತೆ, ಯಾಕಂದ್ರೆ ಅವಳು ಚಿಕ್ಕವಳು ಎಲ್ಲಿ ಇಡ್ತಾಳೆ ಪಾದ, ಬರೀ ಪೇಪರಿಗೆ ತೊಗೊಂಡಿದ್ರೆ ಸಾಕಾಗಿತ್ತು. ಸೊ ಇವಾಗ ಮಾಡ್ತಿದ್ದಾರೆ. ಈ ಥರ ವೆಲ್ಕಮ್ ಮಾಡಿಕೊಂಡ್ರು ನಮ್ಮ ಪಾಪುನ. ಆ್ಯಂಡ್ ತುಂಬ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಿಕೊಂಡ್ರು ಅಂತ ಎಲ್ಲ ಏನಿಲ್ಲ, ಸೊ ಸಿಂಪಲಾಗೆ ಈ ಥರ ವೆಲ್ಕಮ್ ಮಾಡಿದ್ರು. ಅದು ಅಲ್ಲದೆ ಹಾಸ್ಪಿಟಲಲ್ಲೇ ನಾವೆಲ್ಲ ಇದ್ದಿದ್ದು, ಅವನ ತಮ್ಮ ಒಬ್ಬನೇ ಇದ್ದಿದ್ದಲ್ಲ ಮನೇಲಿ. ಆ್ಯಂಡ್ ಅವ್ನ ಪುಣ್ಯಾತ್ಮ ಎಲ್ಲಿ ಇದನ್ನು ಮಾಡೋದಕ್ಕೇ ಅಷ್ಟು ಬೈಕೊಂಡು ಮಾಡಿದ್ದ. ಜೋಶ್ವಂಗೆ ಬಿಟ್ಟಿದ್ದಿದ್ರೆ ಎಲ್ಲ ಮಾಡಿಟ್ಟಿರ್ತಿದ್ದ, ಬಟ್ ಎಲ್ಲಿ ಅವನು ಬಿಡಬೇಕಲ್ಲ, ನನ್ನ ತಮ್ಮ ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಕಳಿಸಿದ್ದಾನೆ ಪಾಪ ಹುಡ್ಗನ್ನು ಕೂಡ. ನೆಕ್ಸ್ಟ್ ಡೇ ಜೋಶ್ವಾ ಇದು ಲ್ಯಾಬ್ ತೊಗೊಂಡು ಬಂದಿದ್ದ. ಇದೊಂದು ಚಿಕ್ಕ ಪುಟಾಣಿ ಪಾಪು, ಸಖತ್ ಕ್ಯೂಟ್ ಆ್ಯಂಡ್ ಸಖತ್ ಆ್ಯಕ್ಟಿವ್ ಆಗಿತ್ತು ಇದಂತೂ. ಸೊ ಕೆಳಗಡೆ ಬಿಟ್ಟರೆ ಅಂತೂ ಫುಲ್ ಆ ಕಡೆ ಈ ಕಡೆ ಓಡಾಡ್ತಾಯಿತ್ತು ಫುಲ್ ಆ್ಯಕ್ಟಿವ್ ಆಗಿ. ಸೊ ನನ್ನ ಮಗಳ ಥರನೇ ಇದು ಕೂಡ ಕ್ಯೂಟಾಗಿದೆ. ಸೊ ನನಗಂತೂ ಪಪ್ಪೀಸ್ ಅಂದರೆ ಸಖತ್ ಇಷ್ಟ, ಅದರಲ್ಲೂ ಸಣ್ಣ ಪಪ್ಪೀಸ್ ಅಂದರೆ ಇನ್ನೂ ತುಂಬ ಇಷ್ಟ. ಸೊ ಶಿಟ್ಸು ತೊಗೊಬೇಕು ಅಂತ ನನಗೆ ಸಖತ್ ಆಸೆ ಇತ್ತು. ಕಿರಣ್ 1 ಮಂತಿಗೆ ಕೊಡಿಸ್ತೀನಿ ಅಂದಿದ್ದ, ಪುಣ್ಯಾತ್ಮ ಇನ್ನೂ ಕೂಡ ಕೊಡಿಸಿಲ್ಲ ನನಗೆ. ಈ ರೀತಿ ನಾವು ಪಾಪನ ವೆಲ್ಕಮ್ ಮಾಡ್ಕೊಂಡ್ವಿ ಮನೆಗೆ. ಹಾಗೆ ಲಾಸ್ಟ್ ವ್ಲಾಗಲ್ಲಿ ನಾನು ಕೆಲವೊಂದಷ್ಟು ಪಾಯಿಂಟ್ಸ್ ಹೇಳೋದನ್ನು ಮರ್ತೋಗ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಈ ವ್ಲಾಗಲ್ಲಿ ನಾನು ಅದನ್ನು ಹೇಳ್ತಿದ್ದೀನಿ. ಡೆಲಿವರಿಗೆ ಅಷ್ಟೇ ಬಂದು 96,600 ರೂಪೀಸ್ ಆಗಿದ್ದು. ಮಂತ್ಲಿ ಚೆಕಪ್ಪಿಗೆ ಹೋಗ್ತಿದ್ವಿ ಅಲ್ವಾ, ಅದ್ರದ್ದು ಕಾಸ್ಟ್ ಬಂದು ಬೇರೆ. ಸೊ ಒಂದ್ಸಲ ಚೆಕಪ್ಪಿಗೆ ಹೋದರೆ 500 ರೂಪೀಸ್ ಆಗ್ತಾಯಿತ್ತು. ಬರೀ ಕನ್ಸಲ್ಟೇಷನ್ ಫೀಸ್ 500. ಸೊ ಬ್ಲಡ್ ಚೆಕಪ್ಪಿಗೆ ಹಾಗೆ ಸ್ಕ್ಯಾನಿಂಗಿಗೆ ಅದಕ್ಕೆಲ್ಲ ಸೆಪ್ರೇಟು. ಬ್ಲಡ್ ಚೆಕಪ್ಪಿಗೆ ಬಂದು ಯಾವ ರೀತಿ ಬ್ಲಡ್ ಚೆಕಪ್ ಕೊಡ್ತಾರೆ, ಸೊ ಅದ್ರ ಮೇಲೆ ಕಾಸ್ಟ್ ಡಿಫ್ರೆಂಟ್ ಆಗ್ತಾಯಿತ್ತು. ಒಂದ್ಸಲ 2000 ಇಲ್ಲ 1500, 2500 ಈ ಥರ ಇರ್ತಿತ್ತು. ಹಾಗೆ ಸ್ಕ್ಯಾನಿಂಗಿಗೆ ಬಂದು ಕೂಡ ಅಷ್ಟೇ 2000, ಅದು ಯಾವ ಸ್ಕ್ಯಾನ್ ಮಾಡ್ತಾರಲ್ವ ಅದ್ರ ಮೇಲೆ ಡಿಪೆಂಡ್ ಆಗ್ತಾಯಿತ್ತು. ಸೊ ಡೆಲಿವರಿಗೆ ಅಷ್ಟೇ ಅಮೌಂಟ್ ಆಗಿದ್ದು. ಲಾಸ್ಟ್ ಬ್ಲಾಗಲ್ಲಿ ಏನು ಹೇಳಿದೆ 96,600, ಅದು ಡೆಲಿವರಿಗೆ ಅಷ್ಟೇ ಆಗಿದ್ದು. ಸೊ ಮಂತ್ಲಿ ಬೇರೆ ಚಾರ್ಜಸ್ಸು ಸಪ್ರೇಟಾಗಿ ನಾವು ಪೇ ಮಾಡ್ತಾಯಿದ್ವಿ ಮಂತ್ಲಿ ಹೋದಾಗ. ಸೊ ನನ್ನ ಮಗು ಹುಟ್ಟಿದ್ದು ಆಗಸ್ಟ್ 22 ಥರ್ಸ್ಡೇ, ಅಂದರೆ ಗುರುವಾರ ಪಾಪು ಡೆಲಿವರಿ ಆಗಿದ್ದು, ಹುಟ್ಟಿದ್ದು. ವೆಯ್ಟ್ ಬಂದವಳು 3.5 kg ಇದ್ಲು. ಡಿಸ್ಚಾರ್ಜ್ ಮಾಡಿದ್ವಿ ಅಲ್ವಾ, ಸೊ ಅವಾಗ ಡಿಸ್ಚಾರ್ಜ್ ಆಗೋ ಟೈಮಲ್ಲಿ ಅವಳು 3.3 kg ಇದ್ಲು. ಅದಾದಮೇಲೆ 1 ವೀಕ್ ಆದಮೇಲೆ ಮತ್ತೆ ಬನ್ನಿ ಚೆಕಪ್ಗೆ ಅಂತ ಹೇಳಿದ್ರು ನನಗೆ ಮತ್ತೆ ಪಾಪುಗೆ. ಅವಾಗ ಹೋದಾಗ ಪಾಪು ಬಂದು 3.7 kg ಇದ್ಲು. ಸೊ ಅವಾಗ ಅವರು ಫೀಡೆಲ್ಲ ಚೆನ್ನಾಗಿ ಆಗ್ತಿದೆ, ವೆಯ್ಟ್ ಗೇನ್ ಆಗಿದ್ದಾಳೆ ಅಂತ ಹೇಳಿದ್ರು. ಸೊ ಹುಟ್ಟಿದಾಗ ಬಂದು 3.5 kg ಇದ್ಲು. ನಾನು ರಂಗಾಧಾರೆ ಹಾಸ್ಪಿಟಲಲ್ಲಿ ತೋರಿಸ್ಕೊಂಡಿದ್ದು, ಚಾಮರಾಜಪೇಟೆಯಲ್ಲಿದೆ ಅಲ್ವಾ ಅಲ್ಲಿ. ಸೊ ನಾನು ತೋರಿಸ್ಕೊಂಡಿರೋಂತಹ ಡಾಕ್ಟರ್ ಬಂದು ಪ್ರಕೃತಿ ಡಾಕ್ಟರ್ ಅಂತ ಹೇಳಿ. ಸೊ ನಮ್ಮ ಅತ್ತೆಗೆ ಹಾಗೆ ನಮ್ಮ ಚೈತ್ರಕ್ಕ ಇದ್ದಾರೆ ಅಲ್ವಾ, ಮಂಜಣ್ಣನ ವೈಫು, ಸೊ ಅದೆಲ್ರಿಗೂ ಕೂಡ ಡಾಕ್ಟರೇ ಕನ್ಸಲ್ಟ್ ಮಾಡ್ತಿದ್ರು. ಸೊ ಚೆನ್ನಾಗಿ ನೋಡ್ತಾರೆ ಅಂತ ಹೇಳಿಬಿಟ್ಟು ನನಗೂ ಕೂಡ ಅವ್ರ ಹತ್ರನೇ ತೋರಿಸಿದ್ರು, ಪ್ರಕೃತಿ ಡಾಕ್ಟರ್ ಹತ್ರ. ಚೆನ್ನಾಗಿ ಕೂಡ ಅವರು ನೋಡ್ತಾರೆ. ಆಮೇಲಿರೋ ಎಲ್ಲ ಡಾಕ್ಟರ್ಸ್ ಕೂಡ ಚೆನ್ನಾಗಿ ನೋಡ್ತಾರೆ, ಪ್ರಕೃತಿ ಡಾಕ್ಟರ್ ಅಂತಾನೆ ಅಲ್ಲ. ಸೊ ಎಲ್ಲ ಡಾಕ್ಟರು ಕೂಡ ಚೆನ್ನಾಗಿಯೇ ಟ್ರೀಟ್ ಮಾಡ್ತಾರೆ. ಹಾಗೆ ಪಾಪುದು ಫೇಸ್ನ ಇನ್ನೂ ರಿವೀಲ್ ಮಾಡಿಲ್ಲ ನಾನು. ಸೊ ನನಗೆ ತುಂಬ ಇಷ್ಟ ಇದೆ ಪಾಪು ಫೇಸ್ನ ರಿವೀಲ್ ಮಾಡಬೇಕು ಅಂತ ಹೇಳಿ. ಸೊ ಒಂದು ಒಳ್ಳೆ ಟೈಮ್ ನೋಡಿಕೊಂಡು ಪಾಪು ಫೇಸ್ನ ರಿವೀಲ್ ಮಾಡ್ತೀನಿ. ನನಗೆ ರಿವೀಲ್ ಮಾಡೋದಕ್ಕೆ ಇಷ್ಟ ಇದೆ, ಬಟ್ ಇವಾಗೇನಾದರೂ ನಾನು ರಿವೀಲ್ ಮಾಡಿದ್ರೆ ಮನೆಯವರು ಕಿರಣ್ ಎಲ್ಲರೂ ಸೇರ್ಕೊಂಡು ನನ್ನನ್ನು ಹೊಡೆದಾಕ್ಬಿಡ್ತಾರೆ. ಸೊ ಆ ಲೆವೆಲಿಗೆ ಫುಲ್ ಸೀರಿಯಸ್ ಆಗಿಬಿಟ್ಟಿದ್ದಾರೆ. ಫೋಟೋ ಆಗಲಿ ವಿಡಿಯೋ ಆಗಲಿ ಎಲ್ಲೂ ಹಾಕಬೇಡ, ಸ್ವಲ್ಪ ದೊಡ್ಡದಾಗಲಿ ಅಂತ ಹೇಳಿ. ಸೊ ಹಾಗಾಗಿ ಸರಿ ಆಯಿತು ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ. ಯಾಕೆಂತಂದರೆ ನಾನು ಫೋಟೋ ಹಾಕೋದು ಅದು ಅವಾಗೇನಾದರೂ ಅದು ಅಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರೆ ಮತ್ತೆ ನೀನು ಹಾಕ್ತೆ ಅದಕ್ಕೆ ಅಳ್ತಾ ಇದೆ ಅಂತ ಅಂದ್ಬಿಡ್ತಾರೆ. ಆಮೇಲೆ ಮತ್ತೆ ನನಗೆ ಹೌದೇನೋ ಅಂತ ನನಗೂ ಅನ್ನಿಸ್ಬಿಡುತ್ತೆ. ಸೊ ಹಾಗಾಗಿ ಯಾಕೆ ಬೇಕು ಸುಮ್ಮನೆ ರಿಸ್ಕು, ಚಿಕ್ಕ ಪಾಪು ಬೇರೆ. ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ದಿನ, ತುಂಬ ಏನು ಲೇಟ್ ಇಲ್ಲ, ಸ್ವಲ್ಪ ದಿನದಲ್ಲೇ ಪಾಪು ಫೇಸ್ನ ರಿವೀಲ್ ಮಾಡ್ತೀನಿ. ಈ ಬ್ಲಾಗ್ ಇಷ್ಟೇ. ಆ್ಯಂಡ್ ನಿಮಗೇನಾದರೂ ಡೌಟ್ಸ್ ಇದ್ದರೆ ಅಥವಾ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ನಿಮಗೆ ಬೇಕು ಅನ್ನೋ ಥರ ಇದ್ದರೆ, ಇನ್ನೂ ಯಾವ ಥರ ಬ್ಲಾಗ್ ಅಪ್ಲೋಡ್ ಮಾಡಬೇಕು, ನನ್ನ ಬಾಣಂತನ ಆಗಿರ್ಬೋದು,
ಸೊ ಅದರದ್ದೆಲ್ಲ ವಿಡಿಯೋಸ್ ಬೇಕು ಅಂತ ಅಂದರೆ ನಿಮಗೆ ಯಾವ ವಿಡಿಯೋ ಬೇಕು ಏನು ಅನ್ನೋದನ್ನು ಕಮೆಂಟ್ ಮಾಡಿ ನಾನು ಆ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಸೊ ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಹೊಸದಾಗಿ ಇರೋದು ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬೈ ಬಾಯ್, ಲಾಟ್ಸ್ ಆಫ್ ಲವ್.